ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಆಗಸ್ಟ್ 26, 2025ನೇ ತಾರೀಕು. ಸೊ ಈ ಒಂದು ಫಾರ್ಮ್ ಹೀಗೆ ಕಾಣಿಸ್ತಾ ಇದೆ ನಿಮಗೆ. ನಾನು ಇವತ್ತು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಕೊಳೆ ರೋಗಕ್ಕೆ ಜಾಸ್ತಿ ಭಯ ಪಡೋಂಥದ್ದೇನಿಲ್ಲ. ಏಕೆಂತಂದರೆ ನಾನು ಇದಕ್ಕೆ ಕಪ್ಪೆ ಚಿಪ್ಪಿನ ಸುಣ್ಣ ಹಾಗೆ ಬ್ಲೀಚಿಂಗ್ ಪೌಡ್ರು ಮತ್ತು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇವು ಮೂರನ್ನೂ ಕೂಡ ಯೂಸ್ ಮಾಡಿದ್ದೆ. ಅದಾದಮೇಲೆ ಎವ್ರಿ 2 ಡೇಸ್ಗೊಂದ್ಸಲ ನಾನು ಇದಕ್ಕೆ COCನ ಒಂದು ಡ್ರೆಂಚ್ ಮಾಡ್ತಾಯಿದ್ದೆ ಇದಕ್ಕೆ ಮತ್ತು ಅಕ್ಕಪಕ್ಕ ಬಂದಿರೋದಕ್ಕೆ. ಸೊ ನೋಡ್ತಾ ಇರ್ಬೋದು, ಇವಾಗ ಈ ಪಕ್ಕಕ್ಕೆ ಬಂದಿದೆ ಈಗ ಕೊಳೆ. ಸೊ ಇದಕ್ಕೆ ಏನಂದರೆ ನಾವು ಸುಣ್ಣ ಹಾಕೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಜಸ್ಟ್ ಇವಾಗ ಶುರುವಾಗಿರೋದ್ರಿಂದ ಇದಕ್ಕೆ ಇನ್ನೊಂದು ಸಲ COCನ ನಾನು ಡ್ರೆಂಚ್ ಮಾಡಿದರೆ ಸಾಕಾಗುತ್ತೆ. ಈ ಒಂದು ಕಂಪ್ಲೀಟ್ ಬೆಡ್ ಏನಿದೆಯಲ್ಲ, ಈ ಕಂಪ್ಲೀಟ್ ಬೆಡ್ಡಿಗೆ ಮತ್ತು ಅಕ್ಕಪಕ್ಕದ ಬೆಡ್ಡಿಗೆ ನಾವು COC ಮಾಡೋದ್ರಿಂದ ಏನಂದರೆ ಇದರಲ್ಲಿ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ಇಳುವರಿ ಸ್ವಲ್ಪ ಕಡಿಮೆ ಸಿಗುತ್ತೆ ನಿಮಗೆ ಅನ್ನೋದಷ್ಟೇ ಇದರಲ್ಲಿ ವಿಶೇಷತೆ. ಸೊ ನೀವು ಮಳೆ ಬಿಟ್ಟ ತಕ್ಷಣ ಇಮ್ಮಿಡಿಯೇಟಾಗಿ ಸುಮ್ಮನೆ ಡ್ರೈ ಆಗಲಿ ಅಂತ ಕಾಯ್ಬಿಡಿ. ಡೈಲಿ ಸ್ವಲ್ಪ ನೀರನ್ನ ಕೊಡ್ತಾಯಿರಿ, ಯಾಕೆಂದರೆ ಅದು ಮಳೆಗೆ ಆ್ಯಕ್ಚುಲಿ ಅದು ಅಡಾಪ್ಟ್ ಆಗಿಬಿಟ್ಟಿರುತ್ತೆ ಶುಂಠಿ. ಸೊ ಸಡನ್ನಾಗೆ ಮಳೆ ನಿಂತ್ಕೊಂಡ ತಕ್ಷಣ ಏನಾಗುತ್ತೆ, ಭೂಮಿ ಕಾದಾಗ ಶುಂಠಿಗಳು ಬಸ್ಟ್ ಆಗೋದಕ್ಕೆ ಶುರುವಾಗ್ತವೆ. ಸೊ ಹಾಗಾಗಿ ನೀವು ಆದಷ್ಟು ಡೈಲಿ ಮಾರ್ನಿಂಗ್ ಒಂದು 20 ಮಿನಿಟ್ಸು 15 ಮಿನಿಟ್ಸಿಗೆ ನೀವು ಅದಕ್ಕೆ ಈ ಥರ ಜೆಟ್ ಮುಖಾಂತರ ಅಥವಾ ಡ್ರಿಪ್ ಇರಿಗೇಷನ್ ಮುಖಾಂತರ ಡೈಲಿ ಒಂದು 20 ಮಿನಿಟ್ಸ್ ಮಿನಿಮಮ್ ಅಷ್ಟು ನೀರು ನೀವು ಕೊಡೋದ್ರಿಂದ ಸ್ವಲ್ಪ ಇಳುವರಿ ನಿಮಗೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾವು ಗೊಬ್ಬರ ಎಲ್ಲ ಕೊಟ್ಟಿರ್ತೀವಿ, ಅದು ಡೇ ಬೈ ಡೇ ನೀರಿಂದ ಅದಕ್ಕೆ ಸಪ್ಲೈ ಆಗೋದು. ಆ ಕಾರಣದಿಂದ ನೀವು ಎಷ್ಟಾಗುತ್ತೆ ಅಷ್ಟು ಲಿಮಿಟೆಡ್ ಇದರಲ್ಲಿ ಜಾಸ್ತಿ ನೀರು ನಿಂತ್ಕೋಬಾರ್ದು, ಜಸ್ಟ್ ಮಾಯಿಶ್ಚರ್ ಕಂಟೆಂಟ್ ಇರಬೇಕು. ಆ ಥರ ಅಷ್ಟೇ ನೀವು ವಾಟರ್ನ ಇರಿಗೇಟ್ ಮಾಡಿ. ಸೊ ನೋಡ್ತಾ ಇರ್ಬೋದು, ಒಂದು ಸೈಡು ಆ ಕಡೆ ಎಲ್ಲ ಹೈಟ್ ಇದೆ, ಈ ಕಡೆ ಕಡಿಮೆ ಇದೆ. ಸೊ ವೇರಿಯೇಷನ್ ಬರೋದ್ರಲ್ಲಿ ಒಂದೊಂದು ಕಡೆ ಜಾಸ್ತಿ ಬರುತ್ತೆ, ಒಂದು ಕಡೆ ಕಡಿಮೆ ಬರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ ಹೈಟ್ಗಳು. ಅದ್ರ ಬಗ್ಗೆ ಏನು ಇದು ಮಾಡಬೇಡಿ, ಯಾಕೆಂದರೆ ಸ್ಟಾರ್ಟಿಂಗ್ ಇಲ್ಲಿ ಹೈಟೇ ಬಂದಿದ್ದಿಲ್ಲ ನನಗೆ ಈ ಒಂದು ಜಾಗದಲ್ಲಿ. ಇಲ್ಲೆಲ್ಲ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡಿಬಿಟ್ಟಿದೆ. ಸೊ ನೆಕ್ಸ್ಟ್ ಇವಾಗ ನಾನು COC ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ಬ್ಯಾರ್ಲಿಗೆ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ. ನೆಕ್ಸ್ಟ್ ಇವತ್ತು ಇಲ್ಲ ನಾಳೆ, ಇವತ್ತು ಸ್ವಲ್ಪ ಬೇರೆ ಕೆಲಸ ಇದೆ, ಅದು ಮುಗಿಸ್ಕೊಂಡು ಇವತ್ತಾದರೆ ಇವತ್ತು ಇಲ್ಲ ನಾಳೆ ಬಂದುಬಿಟ್ಟಿದ್ದಕ್ಕೆ ನಾನು COCನ ಡ್ರೆಂಚ್ ಮಾಡ್ತೀನಿ, ಎಲ್ಲೆಲ್ಲಿ ಕೊಳೆ ಇದೆ ಅಲ್ಲಿ ಮಾತ್ರ. ಅದಾದಮೇಲೆ ನೆಕ್ಸ್ಟು ನಾನು ಸೆಪ್ಟೆಂಬರ್ 5ಕ್ಕೆ ಇದಕ್ಕೆ ಆಲ್ಮೋಸ್ಟ್ 5 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸೊ ಆವಾಗ ನಾನು 4ನೇ ಗೊಬ್ಬರ ಕೊಡ್ತೀನಿ. ಸೊ ಎಲ್ಲರೂ ಏನು ಮಾಡ್ತಾರೆ, ಒಂದೇ ಸಲಿಗೆ ಜಾಸ್ತಿ ಗೊಬ್ಬರ ಕೊಟ್ಬಿಟ್ಟು 3 ಗೊಬ್ಬರಕ್ಕೆ ಸ್ಟಾಪ್ ಮಾಡ್ತಾರೆ. ಬಟ್ ನಾನು ಹಾಗೆ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಅಟ್ ಎ ಟೈಮ್ 50 to 100 kg ಮಾತ್ರ. ಅದು ಹೆಂಗಂದರೆ MOP 50 kg ಲಾಸ್ಟ್ ಟೈಮ್ ಹಾಕಿದ್ದು, ಮತ್ತು 45 kg ಮೈಕ್ರೋ ನ್ಯೂಟ್ರಿಯೆಂಟ್ ಯೂಸ್ ಮಾಡಿದ್ದೆ. ಸೊ ಈ ಸಲ ಸ್ವಲ್ಪ ನೈಟ್ರೋಜನ್ನು ಆಮೇಲೆ ಪೊಟ್ಯಾಶು ಇವೆರಡರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನಾನು ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಅದು ಕೊಟ್ಟರೆ ಹೇಗೆ ಏನು ಅಂತೆಲ್ಲ ತಿಳ್ಕೊಂಡು ಅದಾದಮೇಲೆ ಕೊಡೋದು. ಸೊ ನೀವು ಕೂಡ ನಿಮ್ಮ ಒಂದು ಏನಿದೆ ಅಲ್ಲ ಹೊಲದಲ್ಲಿ ಯಾವ ಥರ ಪ್ರೋಗ್ರೆಸ್ ಆಗ್ತಾಯಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ನೀವು ಗೊಬ್ಬರಗಳನ್ನು ಕೊಡಬೇಕು. ಸುಮ್ಮನೆ ಇವಾಗ ಪಕ್ಕದ ಗದ್ದೆಯಲ್ಲಿ ಪಕ್ಕದ ಹೊಲದಲ್ಲಿ ಈ ಥರ ಕೊಟ್ಟರು, ಅವ್ರು ಆ ಥರ ಹೇಳಿದರು, ನಾನು ಈ ಥರ ಹೇಳ್ತಿದ್ದೀನಿ ಅಂತೆಲ್ಲ ಮಾಡೋದು ಬೇಡ. ನಿಮ್ಮ ಹೊಲಕ್ಕೆ ಏನು ಬೇಕು, ಅಲ್ಲಿ ಏನು ಚೇಂಜಸ್ ಇದೆ, ಅಲ್ಲಿ ಏನು ಚೇಂಜ್ ಆಗ್ತದೆ, ಇದನ್ನು ನೋಡ್ಕೊಂಬಿಟ್ಟು ನೀವು ಆ ಒಂದು ಸಮಯಕ್ಕೆ ತಕ್ಕಂತೆ ನೀವು ಚೇಂಜಸ್ಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಗೊಬ್ಬರದಲ್ಲಾಗಲಿ ಔಷಧಿಗಳಲ್ಲಾಗಲಿ ಈ ಥರ ಇರುತ್ತೆ. ನೋಡಿ, ಇದು ಮರದ ನೆರಳಿಗಿರೋದ್ರಿಂದ ಇಷ್ಟು ಹೈಟ್ ಬಂದಿದೆ, ಆಲ್ಮೋಸ್ಟ್ ಒಂದು 3 ಫೀಟ್ ಹೈಟ್ ಇದೆ. ಮರಿಗಳು ಸಹ ನೋಡ್ಬೋದು ನೀವು, ಎಲ್ಲ ಮಡಿ ಫುಲ್ ಕೂಡೋಗಿದೆ. ಸೊ ಅದೇ ನೆಕ್ಸ್ಟು ಇನ್ನೊಂದು ಗೊಬ್ಬರ ಒಂದು ಕೊಡಬೇಕು, COC ಏನು ಮಾಡಬೇಕು, ಇಷ್ಟು ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.